ఎన్నెల్లుగా ఈ క్షణం కోసం వెచ్చా, నా గుండెల్లో ప్రేమను దాచి ఉంచా. ఇప్పుడు చూసాను నా ఊహల రాణిని, నా కన్నుల ముందు నిలిచిన ప్రాణంని. ఓ ప్రియటమా నా ప్రియటమా, చెరిపింది కాలం మన మధ్య దూరం. నా ప్రాణమే నీవు, నా సర్వమే నీవు. ఓ ప్రియటమా నా ప్రియటమా. ಫ್ರೆಂಡ್ಸ್, ಇವತ್ತು ನಾನಾದರೆ ವಾಟರ್ ವರ್ಕ್ಸ್ಗಾದರೆ ಬಂದಿದ್ದೀನಿ. ಅಂದರೆ ಮನೆಯಲ್ಲಿ ಇದ್ದಿದ್ದು ತುಂಬ ಬೇಜಾರಾಗಿಬಿಟ್ಟಿತ್ತು. ಅಪ್ಪ ಆದರೆ ಕರ್ಕೊಬಂದರು, ಹಿಂಗೆ ಬಾ ಅಮ್ಮ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಗಿಡಗಳು ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ. ಹಾಗೆ ಫ್ಲವರ್ಸ್ ಎಲ್ಲ ಕಿತ್ಕೊಂಡೆ, ನನಗೆ ಯಾವ್ಯಾವ ಸಿಗ್ತಾವೋ ಅವೆಲ್ಲ. ಇಲ್ಲಿ ದಾಸವಾಳ ಗಿಡಗಳು, ಕಾಕಡ, ಆ ಥರ ಬೇರೆ ಬೇರೆ ಗಿಡಗಳೆಲ್ಲ ಇದೆ. ನಾನು ಈ ಫ್ಲವರ್ಸ್ ಆದರೆ ಕಿತ್ಕೊಂಡೆ. ನೋಡಿ ಫ್ರೆಂಡ್ಸ್, ಈ ಫ್ಲವರ್ಸ್ ಎಲ್ಲ ಆದರೆ ನಾವು ಬಲೆಗಳು ಮಾಡ್ಕೊತಾ ಇದ್ವಿ ಚಿಕ್ಕವಾಗ. ಬಲೆಗಳು, ಸರಗಳು ಇವೆಲ್ಲ ಮಾಡಿಕೊಂಡು ಆಟಾಡ್ಕೊಂಡಿದ್ವಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ಗಿಡಗಳು ಎಷ್ಟೊಂದು ಚೆನ್ನಾಗಿದೆಯಪ್ಪ ಅಂತಂದರೆ ತುಂಬ ಚೆನ್ನಾಗಿದೆ. ಪೀಸ್ಫುಲ್ ನೇಚರು. ಈ ಕಡೆ ಬಂದುಬಿಟ್ರೆ ನಮಗೇನು ಅನಿಸಲ್ಲ, ಆರಾಮಾಗಿ ಮನಸ್ಸು ತುಂಬ ಶುದ್ಧವಾಗಿ ಆಗುತ್ತೆ. ನನಗಾದರೆ ತುಂಬ ಖುಷಿ ಆಯಿತು ಈ ಕಡೆ ಬಂದಿದ್ದಕ್ಕೆ. ಅಂದರೆ ಜಾಸ್ತಿ ದಿನ ಆಯಿತು. ಅಂದರೆ ಊರ ಪಕ್ಕದಲ್ಲೇ ಇರೋದು, ನಮಗೇನು ಜಾಸ್ತಿ ದೂರ ಏನಿಲ್ಲ, ನಡ್ಕೊಂಡೇ ಬಂದುಬಿಡ್ಬೋದು. ನೋಡಿ ಫ್ರೆಂಡ್ಸ್, ಈ ಪಾರ್ಕ್ಗೆ ಈ ಥರ ಬೌಂಡ್ರಿ ಆಗಿಬಿಟ್ಟು ಈ ಥರ ಇಲ್ಲಿ ಗೇಟ್ ಸಹ ಇಟ್ಟಿದ್ದಾರೆ. ನೋಡಿ ಈ ಕಡೆ ವೆಲ್ಕಮ್ ಥರ ಇದೆ ಇದು. ನೋಡಿ ಇಲ್ಲಿ ಫ್ಲವರ್ ಗಿಡ ಇದೆ, ಇಲ್ಲೇ ಕಿತ್ಕೊಂಡಿದ್ದು ನಾನು ಹೂಗಳು. ನೋಡಿ ಎಷ್ಟೊಂದು ಚೆನ್ನಾಗಿದೆಯಪ್ಪ ಹೂಗಳು ಅಂತಂದರೆ. ನನಗೆ ಈ ಸ್ಮೆಲ್ ತುಂಬ ಇಷ್ಟ. ಫ್ಲವರ್ಸಲ್ಲಿ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೆರಳು ಎಲ್ಲ ತುಂಬ ಚೆನ್ನಾಗಿದೆ. ಏನೇ ಒಂದು ಸೌಂಡ್ ಏನೂ ಇಲ್ಲ, ಆರಾಮಾಗಿರ್ಬೋದು. ಸ್ವಲ್ಪ ಹೊತ್ತು ಬಂದು ಮೈಂಡ್ ಸ್ವಲ್ಪ ಫ್ರೆಶ್ ಅಪ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಈ ಮನೆ ಏನಪ್ಪ ಅಂತ ನೀವು ನೋಡ್ತಾ ಇರ್ಬೋದು. ಈ ಮನೆ ಬಂದುಬಿಟ್ಟು ಬ್ರಿಟಿಷರು ಕಟ್ಟಿರುವಂಥದ್ದು. ಅಂದರೆ ನಮ್ಮ ಅಪ್ಪ ಆದರೆ ಹೇಳಿದ್ರು, ಇದನ್ನು ಟಿ ವಿ ಮನೆ ಅಂತಲೂ ಕರೀತಾರೆ ಮತ್ತು ಗೆಸ್ಟ್ ಹೌಸ್ ಅಂತಲೂ ಕರೀತಾರಂತೆ. ಆ ಕಾಲದಲ್ಲಿ ಬ್ರಿಟಿಷ್ ರಾಣಿಯರು ಬಂದು ಈ ಮನೆಯಲ್ಲಿ ಇರ್ತಾಯಿದ್ರಂತೆ. ನಮ್ಮ ಅಪ್ಪ ಹೇಳಿದ್ದು, ನನಗೂ ಗೊತ್ತಿಲ್ಲ. ಈ ಕಡೆ ಯಾರೂ ಬಿಡ್ತಾಯಿದ್ರಂತೆ, ಬರೀ ಬ್ರಿಟಿಷವ್ರು ಮಾತ್ರ ಅಂತ ಇರ್ತಾಯಿದ್ದು. ಫ್ರೆಂಡ್ಸ್, ನಾನು ಹೇಳಿದೆ ಅಲ್ವಾ, ಈ ಹೂಗಳಲ್ಲಿ, ಈ ಫ್ಲವರ್ಸಲ್ಲಿ ಬಲೆಗಳು ಎಲ್ಲ ಮಾಡ್ಬೋದು ಅಂತ. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಮಾಡೋದು ಅಂತ. ನೀವು ಒಂದ್ಸತಿ ಟ್ರೈ ಮಾಡಿ. ನಿಮ್ಮ ಮನೆ ಹತ್ರ ಏನಾದರೂ ಈ ಥರ ಗಿಡ ಇದ್ದರೆ ತುಂಬ ಚೆನ್ನಾಗಿದೆ. ನೋಡಿ ಗಿಡಕ್ಕೆ ತುಂಬ ಹೂಗಳು ಎಷ್ಟೊಂದು ಚೆನ್ನಾಗಿದೆಯಪ್ಪ ಅಂತಂದರೆ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟು ಆದರೆ ಕಿತ್ಕೊಂಡಿದ್ದೀವಿ. ಇದು ನಾವು ಚಿಕ್ಕವಾಗ ಶಾಂತಕ್ಕ ಅಂತ ಹೇಳ್ಬಿಟ್ಟು ಒಬ್ಬರಿದ್ರು. ಅವ್ರ ಮನೆ ಹತ್ರ ಇಂಥ ಗಿಡಗಳು ಜಾಸ್ತಿ ಇರೋದು. ಮನೆ ಸುತ್ತೂರಿನ ಇಂಥ ಗಿಡಗಳು ನಡ್ತಿದ್ರು. ನಮಗೆ ಸ್ಕೂಲ್ ಬಿಟ್ಟಿದ ತಕ್ಷಣ ನಾವೇನು ಮಾಡೋದು ಅಂತ ಮಕ್ಕಳೆಲ್ಲ ಇದು ಆಟಾಡ್ಕೊಂಡಿರ್ತೀವಲ್ವ, ಎಲ್ಲರೂ ಬ್ಯಾಚಿಂಗ್ ಸೇರಿಬಿಟ್ಟು ಹೋಗಿ ಇಂಥ ಫ್ಲವರ್ಸ್ ಕಿತ್ಕೊಂಡ್ಬಿಡೋದು, ಅಲ್ಲೇ ಚೆನ್ನಾಗಿ ಉದುರಿಸ್ಬಿಡೋದು. ಅಮ್ಮನ ಬಂದು ಯಾವತ್ತೂ ನಮ್ಮನ್ನು ಬೈಯೋದು. ನಮ್ಗೆ ಚಿಕ್ಕವಾಗ ಏನು ಗೊತ್ತಾಗುತ್ತೆ ಫ್ರೆಂಡ್ಸ್, ಆವಾಗ ಇದರಲ್ಲಿ ಬಲೆಗಳು, ಸರಗಳೆಲ್ಲ ಮಾಡಿಕೊಂಡು ದೆವ್ವಗಳ ಥರ ವೇಷ ಹಾಕ್ಕೊಂಡು ಹೋಗಿ ಮಕ್ಕಳನ್ನೆಲ್ಲ ಭಯ ಪಡಿಸ್ತಾ ಇದ್ವಿ. ಅದೆಲ್ಲ ಒಂದು ಸ್ವೀಟ್ ಮೆಮೊರಿ ಅಲ್ವಾ ಫ್ರೆಂಡ್ಸ್. ಇವಾಗ ಆ ಥರ ಆಡಬೇಕು ಅಂದರೆ ಆಗುತ್ತಾ? ಬನ್ನಿ ಫ್ರೆಂಡ್ಸ್, ಇವಾಗ ಅದು ನಾನು ತೋರಿಸ್ತೀನಿ ಇದರಲ್ಲಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇದಿದೆ ಅಲ್ವಾ, ಇದರೊಳಗಡೆ ಈ ಥರ ದೂರಿಸ್ಬಿಡೋದು ಅಷ್ಟೇ. ಈ ಥರ ಒಳಗಡೆ ದೂರಿಸ್ಬಿಟ್ರೆ ಅದೇ ಬಲೆಗಳು, ಸರಗಳು ಎಲ್ಲ ಆಗೋಗುತ್ತೆ. ಫ್ರೆಂಡ್ಸ್ ನೋಡಿ, ಇದು ಬಲೆ ಎಷ್ಟು ಚೆನ್ನಾಗಿದೆಯೋ ನೋಡಿ. ಫ್ಲವರ್ಸ್ ಇದು ನಮ್ಗೆ ಯಾರಾದರೂ ಒಬ್ರು ಹಾಕೋರು ಇರಬೇಕು. ನಮ್ಗೆ ಎಷ್ಟು ಸೈಜ್ ಬೇಕಾಗುತ್ತೋ ಅಷ್ಟೇ ಆಗುತ್ತೆ. ಇಲ್ಲಿ ನಾನೇ ಹಾಕ್ಕೊಂಡಿತ್ತಲ್ವ, ಅದಕ್ಕೆ ಈ ಥರ ಲೂಸಾಗಿ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಚೆನ್ನಾಗಿದೆ. ಹಿಂಗೆ ಸರಗಳು ಎಲ್ಲ ಮಾಡ್ಕೊತಾ ಇದ್ವಿ ನಾವು. ತುಂಬ ಚೆನ್ನಾಗಿರುತ್ತೆ ಈ ಥರ ಫ್ಲವರ್ಸ್ದು. ನೋಡಿ ಫ್ರೆಂಡ್ಸ್, ಇಷ್ಟೇ. ಇದರೊಳಗೆ ದುರ್ಸ್ರಿ ಈ ಥರ ಹಾಕ್ಕೊಳ್ಳಿ ಅಷ್ಟೇ.
ಚೆನ್ನಾಗಿದೆ ಫ್ರೆಂಡ್ಸ್, ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ನೋಡಿ ಸರ ಹಾಕೊಳ್ಳೋದು, ಇದು ಹಿಂದ್ಗಡೆ ಇಲ್ಲಿ ಹಾಕಬೇಕು. ದೊಡ್ಡದಾಗಿ ಮಾಡಿದ್ರೆ ಕಿತ್ತೋಗುತ್ತೆ ನೋಡಿ, ಈ ಥರ ಬಂದ್ಬಿಡುತ್ತೆ. ನಾವು ಹುಷಾರಾಗಿ ಮಾಡ್ಕೋಬೇಕು. ಕೋಲಾರ ಜಿಲ್ಲೆ ಚಿನ್ನದ ಗಣಿ ಇದೆ ಅಲ್ವಾ, ಅಲ್ಲಿ ಕೆಲಸ ಮಾಡೋರಿಗೆ ನೀರಿನ ಕೊರತೆ ಇತ್ತಂತೆ, ಅಲ್ಲಿ ನೀರು ಸಿಗ್ತಾ ಇದ್ದಿಲ್ಲ ಅಂತ. ಅವಾಗ ನಮ್ಮ ಬೆಟ್ಮಂಗಲದಲ್ಲಿ ಜಲಾಶಯವನ್ನ ಕಟ್ಟಿದ್ರಂತೆ. ಇಲ್ಲಿಂದ ನೀರು ಕೆಜರ್ಗೆ ಸರಬರಾಜು ಆಗ್ತೈತಂತೆ. 10 ವರ್ಷ ಮುಂಚೆನೂ ಆಗ್ತೈತಂತೆ ನೀರು ಸರಬರಾಜು. ಇವಾಗ ಏನು ಗೊತ್ತಿಲ್ಲ ನನಗೆ, ಆದರೆ ಅಪ್ಪ ಎಲ್ಲ ಹೇಳ್ತಾ ಇದ್ದಿದ್ದು ಫ್ರೆಂಡ್ಸ್. ಮತ್ತು ಆಗಿನ ಕಾಲದಲ್ಲಿ ಬ್ರಿಟಿಷ್ ರಾಣಿಯರು ಬರ್ತಾ ಇದ್ರಲ್ವ, ದೂರದಿಂದ ದೊಡ್ಡ ದೊಡ್ಡ ರಾಣಿರು, ಅವರು ಇರೋದಕ್ಕೆ ಅಂತ ಹೇಳ್ಬಿಟ್ಟು ಈ ಮನೆ ಇದ್ದಿದ್ದಂತೆ, ಈ ಗೆಸ್ಟ್ ಹೌಸು ನೋಡಿ ಫ್ರೆಂಡ್ಸ್. ಇವಾಗ ಕೂಡ ಎಷ್ಟೊಂದು ಚೆನ್ನಾಗಿದೆಯೋ, ಬಟ್ ಇವಾಗ ಯಾರು ಇದ್ರ ಬಗ್ಗೆ ಅಷ್ಟೊಂದು ಕೇರಿಂಗ್ ತಗೊಳ್ತಾ ಇಲ್ಲ ಅಲ್ವಾ, ಸ್ವಲ್ಪ ಇದಾಗಿ ಹೋಗಿದೆ. ಫ್ರೆಂಡ್ಸ್, ನಾನು ನಮ್ಮಪ್ಪ ವಾಟರ್ ವರ್ಕ್ಸ್ ಎಲ್ಲ ತಿರುಗಾಡ್ಕೊಂಡು ಸ್ವಲ್ಪ ತಿಲ್ಲೇ ಇದ್ದು, ಇವಾಗಾದರೆ ಮನೆಗಾದರೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ನೋಡಿ, ನೀವೇ ನೋಡ್ತಾ ಇರ್ಬೋದು, ಯಾವ ಕಡೆ ನೋಡಿದ್ರೂ ನೋಡಿ ಇದು ರೋಡು, ಯಾವ ಕಡೆ ನೋಡಿದ್ರೂ ಗಿಡ ಮರಗಳೇ, ಹೂವು ಎಲ್ಲ ಇತ್ತು. ಮುಂಚೆ ಹೂವು ಗಿಡಗಳು ಜಾಸ್ತಿ ಇತ್ತು, ಇವಾಗ ಎಲ್ಲ ಇದಾಗೋಗಿದೆ ಫ್ರೆಂಡ್ಸ್, ಎಲ್ಲ ಒಣಗೋಗಿದೆ. ತುಂಬ ಚೆನ್ನಾಗಿತ್ತು. ಇಲ್ಲೇ ಸ್ವಲ್ಪ ಕುತ್ಕೊಂಡು ಲೈವ್ ಎಲ್ಲ ಮಾಡಿದ್ವಿ, ಯಾರು ಅಷ್ಟೊಂದು ಜನ ಬಂದಿಲ್ಲ ಲೈವ್ಗೆ. ನೋಡಿ ಫ್ರೆಂಡ್ಸ್, ಈ ಕಡೆ ನೋಡಿದ್ರೂ ಗಿಡ ಮರಗಳೇ ಐತೆ, ನೆರಳು ಕೂಡ ತುಂಬ ಚೆನ್ನಾಗಿದೆ, ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಈ ಬೇಸಿಗೆ ಟೈಮಲ್ಲಿ ಈ ಕಡೆ ಬಂದು ಇತ್ತೋದ್ರೆ ತುಂಬ ಚೆನ್ನಾಗಿರುತ್ತೆ, ಗಾಳಿ ವಾತಾವರಣ ಎಲ್ಲ ಆರಾಮಾಗಿರ್ಬೋದು. ಅಂದರೆ ಒಬ್ಬರು ಇಬ್ಬರು ಬರೋ ಬದಲು ಫ್ಯಾಮ್ಲಿ ಎಲ್ಲ ಬರಬೇಕು ಫ್ರೆಂಡ್ಸ್, ಈ ಕಡೆ ಎಲ್ಲ ತಿರುಗಾಡ್ಕೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗಾದರೆ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್, ಬಿಸಿಲು. ಫ್ರೆಂಡ್ಸ್ ನೋಡಿ, ವಾಟರ್ ವರ್ಕ್ಸ್ ಪಂಪ್ ಇದೆಲ್ಲ ಇದೆ ಅಲ್ವಾ, ನೋಡಿ ಇದೆಲ್ಲ ಒಂದು ವಿಡಿಯೋ ಮಾಡೋಣ, ಇದ್ರ ಬಗ್ಗೆ ಎಲ್ಲ ಹೇಳೋಣ ಅಂತ ಅಂದ್ಕೊಂಡಿದ್ವಿ. ಅಲ್ಲಿ ಒಳಗಡೆಗೆ ಎಂಟ್ರಿ ಇಲ್ಲ ಅಂತ, ಅದ್ರೊಳಗಡೆಗೆ ಎಂಟ್ರಿ ಇಲ್ಲ ಅಂತಂದ್ರು ಅಲ್ಲಿ ಸರ್. ಇನ್ನು ಎಂಟ್ರಿ ಇಲ್ಲ ಅಂತಂದೆಲ್ಲ ಬಿಡ್ತಾರ, ಅದಕ್ಕೆ ಫ್ರೆಂಡ್ಸ್ ಏನು ಮಾಡಿಲ್ಲ ನೋಡಿ, ಯಾರು ಬಂದಿಲ್ಲಲ್ಲ, ನಿದ್ದೆ ಮಾಡ್ತಿದ್ದಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು, ಮನಸ್ಸೆಲ್ಲ ಸ್ವಲ್ಪ ಫ್ರೀ ಆಯಿತು. ಇವಾಗಾದರೆ ಮನೆಗೆ ಹೋಗ್ತೀವಿ ಫ್ರೆಂಡ್ಸ್. ಬೈ ಫ್ರೆಂಡ್ಸ್, ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬೈ ಫ್ರೆಂಡ್ಸ್.